ಪಡಿತರ ಅಕ್ಕಿ ಗೋಡೌನ್ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಅಕ್ರಮ ಅಕ್ಕಿ ಸಂಗ್ರಹಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಬನ್ನಿ, ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಗೋಡೌನ್ಗೆ ಈಗ ಪೊಲೀಸ್ PS ಎಲ್ಲರೂ ಕೂಡ ಹೋಗಿ ಅಕ್ರಮ ಅಕ್ಕಿ ಸಂಗ್ರಹಕ್ಕೆ ಬ್ರೇಕ್ ಅನ್ನ ಹಾಕಿರುವಂತದ್ದು. ಪಡಿತರ ಅಕ್ಕಿ ಗೋಡೌನ್ ಮೇಲೆ ಅಧಿಕಾರಿಗಳ ದಿಢೀರ್ ದಾಳಿ ಕೂಡ ನಡೆದಿದೆ. ಎಲ್ಲಿ ಅಂತ ನೋಡೋದಾದ್ರೆ ಬಾಗಲಕೋಟೆ ಬನಹಟ್ಟಿ ತಾಲೂಕಿನ ಏನು ಒಂದು ಗೋಡೌನ್ ಇದೆ, ಅಲ್ಲಿ ದಾಳಿ ನಡೆದಿರುವಂತದ್ದು. ಇನ್ನು ಗೋಡೌನ್ಗೆ ಪೊಲೀಸ್ PSI ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಭೇಟಿ ಕೂಡ ಆಗಿದೆ. ಇನ್ನು ಸುಮಾರು 2560 kg ಪಡಿತರ ಅಕ್ಕಿಯನ್ನ ಅಧಿಕಾರಿಗಳು ಇದೀಗ ವಶಪಡಿಸಿಕೊಂಡಿರುವಂತದ್ದು. ಇನ್ನು 4 ಆರೋಪಿಗಳ ಮೇಲೆ FIR ಕೂಡ ಹಾಕಿದ್ದಾರೆ. ಇನ್ನು ಅಕ್ರಮ ಅಕ್ಕಿ ಸಂಗ್ರಹಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಪಡಿತರ ಅಕ್ಕಿ ಗೋಡೌನ್ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಈ ರೀತಿ ಘಟನೆ ನಡೆದಿರುವಂತದ್ದು. ಇನ್ನು ಗೋಡೌನ್ಗೆ ಪೊಲೀಸ್ ಆಗಿರ್ಬೋದು, PSI ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಈ ಭೇಟಿಯನ್ನ ಕೊಟ್ಟು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಸುಮಾರು 2560 kg ಪಡಿತರ ಅಕ್ಕಿಯನ್ನ ಕೂಡ ವಶಪಡಿಸಿಕೊಂಡಿರುವಂತದ್ದು. ಈ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಅಕ್ರಮವಾಗಿ ಏನು ಪಡಿತರ ಅಕ್ಕಿ ಸಂಗ್ರಹವನ್ನ ಮಾಡಲಾಗಿದೆ ಎಂಬ ಆರೋಪ ಹಿನ್ನೆಲೆ ಈಗ ಪೊಲೀಸ್ ಅಧಿಕಾರಿಗಳು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ರಾಘವೇಂದ್ರ ಗಂಗಪ್ಪ ತೇಲಿ ಮನೆಯ ಮೇಲೆ ಅಧಿಕಾರಿಗಳು ಈ ರೀತಿಯಾಗಿ ದಾಳಿಯನ್ನ ಮಾಡಿದ್ದಾರೆ. ಇನ್ನು 2.5 ಟನ್ ಪಡಿತರ ಅಕ್ಕಿಯನ್ನಾಗ್ಲೇ ಹೇಳ್ತಾ ಇದೆ. 2560 kg ಪಡಿತರ ಅಕ್ಕಿಯನ್ನ ಈಗ ವಶಪಡಿಸಿಕೊಂಡಿದ್ದಾರೆ. ಇನ್ನು 4 ಜನರ ಮೇಲೆ FIR ಕೂಡ ದಾಖಲಿಸಿಕೊಂಡಿದ್ದಾರೆ. A1 ಆರೋಪಿಯಾಗಿ ರಾಘವೇಂದ್ರ ಗಂಗಪ್ಪ ತೇಲಿ, A2 ಆಗಿ ಆರೋಪಿ ಮನ್ಸೂರ್ ಅಲಾಹುದ್ದೀನ್ ಸೈಯದ್ ಆಗಿರ್ಬೋದು, A3 ಆಗಿ ಆರೋಪಿ ಮಲ್ಲಪ್ಪ ವೆಂಕಪ್ಪ ತಣಿ, ಇನ್ನು A4 ಆಗಿ ಆರೋಪಿ ಸವಿತಾ ಎಂದು ಈಗ ಅಧಿಕಾರಿಗಳು ತಿಳಿಸಿರುವಂತದ್ದು. ಸೊ ಈ ರೀತಿಯಾಗಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ಮಾಡಿ ಅಕ್ರಮವಾಗಿ ಏನು ಸರ್ಕಾರದ ಅಕ್ಕಿಯನ್ನ ಸಂಗ್ರಹ ಮಾಡಿ ಇಡ್ತಾ ಇದ್ರು ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. 2 ಕ್ವಿಂಟಾಲ್ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಅಂದ್ರೆ ಈ ಆರೋಪಿಗಳು ಎಷ್ಟರ ಮಟ್ಟಿಗೆ ಇವರು ತಲೆ ಇರಬೇಕು ಮತ್ತು ಎಷ್ಟು ಸಮಯದಿಂದ ಈ ರೀತಿಯಾಗಿ ಒಂದು ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂತ ಅಕ್ಕಿ ಅಂತ ಹೇಳಿದ್ರೆ ಅದು ಸಣ್ಣ ಪ್ರಮಾಣದ ಅಕ್ಕಿ ಅಲ್ಲ, ಅಷ್ಟು ದೊಡ್ಡ ಪ್ರಮಾಣದ ಅಕ್ಕಿಯನ್ನ ಸಂಗ್ರಹಿಸಿಟ್ಟಿದ್ರು. ಇನ್ನು ಈ ಆರೋಪಿ ಮೇಲೆ ಡೌಟ್ ಬಂದಿದೆ. ಇನ್ನು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸೊ ಈ ಆರೋಪ ಕೇಳಿ ಬರ್ತಾ ಇದ್ದ ಹಿನ್ನೆಲೆ ಈಗ ಸಡನ್ ಆಗಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಕೂಡ ಮಾಡಿರುವಂತದ್ದು. ಇನ್ನು 4 ಆರೋಪಿಗಳ ಮೇಲೆ FIR ಕೂಡ ದಾಖಲಾಗಿದೆ. ಈಗ ರೊಕ್ಕ ನಾನು ಹೇಳ್ತಾ ಇದ್ದೆ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಅಕ್ರಮವಾಗಿ ಏನು ಪಡಿತರ ಅಕ್ಕಿಯನ್ನ ಸಂಗ್ರಹ ಮಾಡ್ಕೊಳ್ಳಾಗ್ತಾ ಇತ್ತು. ಈ ಒಂದು ಗೋಡೌನ್ಗೆ ಈಗ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ದಿಢೀರ್ ದಾಳಿಯನ್ನ ಮಾಡಿರುವಂತದ್ದು. ನಾನಾಗ್ಲೇ ಹೇಳಿದಾಗ 2 ಕ್ವಿಂಟಲ್ ಅಕ್ಕಿ ಆಗಿರ್ಬೋದು, 4 ಆರೋಪಿಗಳ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಮುಜಾಮಿಲ್ ನನ್ನೊಟ್ಟಿಗೆ ಇದ್ದಾರೆ. ಎಸೇನು ಮುಜಾಮಿಲ್, ಈಗ ಏನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಂಗ್ರಹ ಕೂಡ ಮಾಡ್ಕೊಂಡಿದ್ರು. ಅದು ಸಣ್ಣ ಪ್ರಮಾಣದಲ್ಲ, 2 ಕ್ವಿಂಟಾಲ್ ಅಕ್ಕಿಯನ್ನ ಸಂಗ್ರಹ ಮಾಡ್ಕೊಂಡಿದ್ರು. ಸೊ ಈ ವಿಚಾರ ಹೇಗೆ ಪೊಲೀಸರಿಗೆ ತಿಳಿದು ಅಂತು, ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ದಾರೆ, ಏನೆಲ್ಲ ಮಾಹಿತಿ ಇದೆ ಮುಜಾಮಿಲ್ ಈ ಬಗ್ಗೆ? ರಂಜಿತಾ, ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವ ರಾಘವೇಂದ್ರ ಗಂಗಪ್ಪ ತೇಲಿ ಅವರ ಮನೆ ಮೇಲೆ ದಿಢೀರವಾಗಿ ಅಧಿಕಾರಿ ದಾಳಿ ಮಾಡಿದ್ದಾರೆ. ಅದು 2.5 ಟನ್ ಪಡಿತರ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ. ಹೇಗೆ ಮಾಹಿತಿ ಸಿಕ್ಕಿರುವಂತದ್ದು ಮುಜಾಮಿಲ್ ಅವರಿಗೆ? ಅವ್ರಿಗೆ ದಿಢೀರವಾಗಿ ಮಾಹಿತಿ ಸಿಕ್ತಂತೆ. ಮತ್ತು ಆರಕ್ಷಕರು ಮತ್ತು ಇವರು ಪಡಿತರ ಅಕ್ಕಿ ವಶಕ್ಕೆ ಪಡೆದು ಆಮೇಲೆ ಇವರು ಅಧಿಕಾರಿ ದಾಳಿ ಮಾಡಿದ್ದಾರೆ.
ಸೊ ಯಾವ ರೀತಿಯಾಗಿ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ವಾ? ಅಂದ್ರೆ ಯಾರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಈ ಆರೋಪಿಗಳು ಅಕ್ಕಿ ಎಲ್ಲ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ, ಮತ್ತು ಎಷ್ಟು ಸಮಯದಿಂದ ಈ ರೀತಿಯಾಗಿ ಈ ಕಳ್ಳತನವನ್ನ ಮಾಡ್ತಾ ಇದ್ರು ಅವರು? ಸುಮಾರು ವರ್ಷದಿಂದ ನಡೀತಾ ಇದೆ ಮೇಡಮ್ ಇದು. ಹ್ಮ್. ಅವ್ರಿಗೆ ಕೇಳಿದ್ದೆ ನಾನು, ಯಾರಂತ ಮಾಹಿತಿ ನಿಮ್ಗೆ ಕೊಟ್ಟಿದ್ದಾರೆ ಸರ್ ಅಂತಂದ, ಅದೇ ಮಾಹಿತಿ ಬಂದಿತ್ತು, ಹಂಗೆ ಬಂದಿದ್ರು ಅಂತಂದು ಅವ್ರು ಮಾಹಿತಿ ಕೊಟ್ರು ಮೇಡಮ್. ಮುಜಾಮಿಲ್, ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ ಈ ಬಗ್ಗೆ? ಹಾ ಹೇಳಿ ಮೇಡಮ್. ಎಸ್ ಮುಜಾಮಿಲ್, ಗೋ ಹೆಡ್. ಏನಾಗಿದೆ ಅಲ್ಲಿ? ಹಾ, ಇಲ್ಲಿ ಸುಮಾರು ವರ್ಷದಿಂದ ಅಕ್ಕಿ ದಂಧೆ ಮಾಡ್ತಾ ಇದ್ದಾನೆ ಮೇಡಮ್, ರಾಘವೇಂದ್ರ ತೇಲಿ ಅಂತ. 4 ಜನ ಮೇಲೆ FIR ದಾಖಲೆ ಆಗಿದೆ ಮೇಡಮ್. ಈಗ ಅವರೆಲ್ಲ ಅರೆಸ್ಟ್ ಮಾಡಿದಾರಾ? ಹಾ, ಅರೆಸ್ಟ್ ಮಾಡ್ತಾರೆ ಮೇಡಮ್. ಇವನ್ ಆರೋಪಿ ರಾಘವೇಂದ್ರ ತೇಲಿ ಮೇಡಮ್. ಸೇರ್ಕೊಂಡು ಈ ರೀತಿಯಾಗಿ ಆ ಅಕ್ಕಿಗಳನ್ನ ತಗೊಂತಾ ಇದ್ರು. ಹಾ ಮೇಡಮ್. ಸೊ ಹೆಂಗ್ ಅಕ್ಕಿ ಸಿಗ್ತಾ ಇತ್ತು ಮುಜಾಮಿಲ್? ಈಗ ಅಲ್ಲಿ ಹೋಗ್ಬಿಟ್ಟು ಪಡಿತರ ಅಕ್ಕಿ ವಿತರಣೆ ಸ್ಥಳಕ್ಕೆ ಹೋಗ್ಬಿಟ್ಟು ಅಕ್ಕಿಯನ್ನ ಕಳ್ಳತನ ಮಾಡಿರೋ ಅಂತದ ಯಾವ ರೀತಿಯಾಗಿ ಆಗಿರೋದು ಮುಜಾಮಿಲ್? ಈ ತರ ಮಾಡ್ತಾರೆ ಮೇಡಮ್. ಇಲ್ಲಿ ಮನೆಗೆ ಹೋಗಿ, ಅದು ಬೈಕ್ ಮ್ಯಾಗೆ ಹೋಗಿ, ಅಲ್ಲಿ ಬಡವರು ಇರ್ತಾರೆ, ಅವ್ರ ಕಡೆಯಿಂದ 18 ರೂಪಾಯಿ ಕಿಲೋ ಗಂಟ್ಲೆ ತಗೋತಾರೆ ಮೇಡಮ್. ಇವರು ಕಿಲೋಗೆ 18 ರೂಪಾಯಿ. ಇವ್ರು ಬೈಕ್ ಮ್ಯಾಗೆ ಹೋಗ್ತಾರೆ ಮೇಡಮ್. ಬೈಕ್ ಮ್ಯಾಗ್ ತಗೊಂಡ್ ಹೋಗಿ ಇವ್ರು ಕೊಡ್ತಾರೆ ಮೇಡಮ್. ಇವ್ರಿಗೆ 22 ರೂಪಾಯಿಗೆ ಕೊಡ್ತಾರೆ ಮೇಡಮ್. ಓಹೋ, ಹಾಗೆ ಮಾಡುವಂತದ್ದು. ಅವರು ಬೇರೆ ರಾಜ್ಯಗೆ ಮಾರ್ತಾರೆ ಮೇಡಮ್ ಇವರು. ಸೊ ಸುಮಾರು ಸಮಯದಿಂದ ಇದೇ ರೀತಿ ಮಾಡಿ 2 ಕ್ವಿಂಟಾಲ್ ಅಕ್ಕಿಯನ್ನ ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಸಂಗ್ರಹ ಮಾಡಿ ಇಟ್ಕೊಂತಿರ್ತಾರ ಮೇಡಮ್. ಅದರ ಗಾಡಿ ಮ್ಯಾಗೆ ಲೋಡ್ ಮಾಡಿ ರಾತ್ರಿ ಕಳಿಸ್ತಾರೆ ಮೇಡಮ್ ಇವರು. ಎಲ್ಲಿ ಕಳಿಸ್ತಾ ಇದ್ರು ಮುಜಾಮಿಲ್? ಇವರು ಮಹಾರಾಷ್ಟ್ರಕ್ಕೆ ಕಳಿಸ್ತಾರೆ ಮೇಡಮ್. ಓ, ಅಲ್ಲಿ ಮಾರ್ಕೊಳ್ತಾ ಇದ್ದಿದ್ದ ಇವರು? ಅಲ್ಲಿ 28 ರೂಪಾಯಿ ಕಿಲೋ ಮಾರ್ತಾ ಇರ್ತದ ಮೇಡಮ್, ಮಾಹಿತಿ ಬಂದಿದ್ದು. ಸೊ ಈಗ ಏನು ರಾಘವೇಂದ್ರ ಆಗಿರ್ಬೋದು, ಅಲಾಹುದ್ದೀನ್, ಮಲ್ಲಪ್ಪ, ಇನ್ನು ಸವಿತಾ, ಈ 4 ಜನ ಸೇರಿ ರೀತಿ ಮಾಡ್ತಾ ಇದ್ದ, ಅಥವಾ ಇನ್ನೂ ದೊಡ್ಡ ಗ್ಯಾಂಗ್ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಇಷ್ಟೇ ಜನ ಮೇಡಮ್. ಎಸ್, ಧನ್ಯವಾದಗಳು ಮುಜಾಮಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಮನಹಟ್ಟಿ ತಾಲೂಕಿನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಎಂಬ ಆರೋಪಗಳ ಕೇಳಿ ಬರ್ತಾ ಇತ್ತು. ಅಂದ್ರೆ ಪೊಲೀಸರಿಗೆ ಹೇಗೋ ಈ ಮಾಹಿತಿ ಸಿಕ್ಕಿದೆ ಮತ್ತು ಕೆಲವೊಂದು ಮಾತುಗಳು ಕೂಡ ಹರಿದಾಡಿರುವಂತದ್ದು, ಈ ರೀತಿಯಾಗಿ ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಈ 4 ಜನ ಆರೋಪಿಗಳೇನಿದ್ದಾರೆ, ಈಗ FIR ಕೂಡ ದಾಖಲೆ ಆಗಿದೆ. ಮತ್ತು ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದಲ್ಲ ಎರಡಲ್ಲ 2 ಕ್ವಿಂಟಾಲ್ ಅಕ್ಕಿ ಈಗ ಅಲ್ಲಿ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಅಂದ್ರೆ ದಾಳಿಯನ್ನ ಮಾಡಿದ್ದಾರೆ. ಏಕದಮ್ ದಾಳಿಯನ್ನ ಮಾಡಿದಾಗ ಇವರ ಬಣ್ಣ ಬಯಲಾಗಿರುವಂತದ್ದು. ಈಗ A1 ಆಗಿ ಆರೋಪಿ ರಾಘವೇಂದ್ರ ಗಂಗಪತ್ತೆಯಲ್ಲಿ, A2 ಆಗಿ ಆರೋಪಿ ಮನ್ಸೂರ್ ಅಲಾಹುದ್ದೀನ್ ಸೈಯದ್, ಇನ್ನು A3 ಆಗಿ ಆರೋಪಿ ಮಲ್ಲಪ್ಪ ವೆಂಕಪ್ಪ ಅತಣಿ, ಇನ್ನು A4 ಆಗಿ ಆರೋಪಿ ಸವಿತಾ ಎಂದು ಅಧಿಕಾರಿಗಳು ಈಗ ತಿಳಿಸಿರುವಂತದ್ದು. ಈ ರೀತಿಯಾಗಿ ಸಿಕ್ಕಿ ಬಿದ್ದಿರುವಂತದ್ದು. ಇನ್ನು ಬಗ್ಗೆ ಮಾತನಾಡಕ್ಕೆ ಗ್ರಾಮಸ್ಥ ಆಗಿರುವಂತ ಸದಾನಂದ ಅವ್ರನ್ನ ನೊಟ್ಟಿಗೆ ಕರೆಯಲಿದ್ದಾರೆ. ಎಸ್ ಸದಾನಂದ ಅವರ ಏಡೆನ್ಸ್ ನ್ಯೂಸ್ಗೆ ಸ್ವಾಗತ. ಸದಾನಂದ ಅವ್ರೆ, ನನ್ ಧ್ವನಿ ಕೇಳಿಸ್ತಿದ್ಯಾ? ಏನ್ ಇವಾಗ 2 ಕ್ವಿಂಟಾಲ್ ಅಕ್ಕಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಸಂಗ್ರಹ ಮಾಡ್ಕೊಂಡು ಈಗ ಪೊಲೀಸರ ಕೈಗೆ ಕೂಡ ಸಿಕ್ಕಿ ಬಿದ್ದಿರುವಂತದ್ದು. ಯಾವ ರೀತಿ ಘಟನೆ ನಡೆದಿರುವಂತದ್ದು ಸದಾನಂದ ಅವರಲ್ಲಿ? ವ್ಯಕ್ತಿಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ, ತಮ್ಮ ಸಾಧನೆಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಸದಾನಂದ ಅವ್ರೆ, ಹೇಗೆ ಪೊಲೀಸ್ಗೆ ಮಾಹಿತಿ ಸಿಕ್ಕಿದ್ದು? ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಹೇಗೆ? ಸದಾನಂದ ಅವ್ರೆ, ನನ್ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಏನು ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ಕರೆ ಕೂಡ ಈಗ ಕಡಿತಗೊಂಡಿರುವಂತದ್ದು. नहीं
ಬರ್ರಿ ಬರ್ರಿ ಆಯ್ತು ಬರ್ರಿ. ಇನ್ನು ಆಕ್ಲೆ ಗ್ರಾಮಸ್ಥರಾಗಿದ್ದಂತ ಸದಾನಂದ್ ಅವರು ಮಾತನಾಡ್ತಾ ಇದ್ರು. ಈಗ ಮತ್ತೆ ಕರೆಗೆ ಕೂಡ ಸಿಕ್ಕಿದ್ದಾರೆ. ಸದಾನಂದ್ ಅವ್ರೆ, ಅವಾಗ್ಲೇ ಹೇಳ್ತಾ ಇದ್ರಿ, ನನ್ಗೆ ಒಂದ್ ಕ್ವಶನ್ ಬರ್ತಾ ಇರೋಂಥದ್ದು, ಹೇಗೆ ಪೊಲೀಸ್ಗೆ ಈ ಮಾಹಿತಿ ಸಿಕ್ತು, ಯಾರಿಂದ ಮಾಹಿತಿ ಸಿಕ್ಕಿರೋ ಅಂತದ್ದು, ಮತ್ತು ಹೇಗೆ ದಾಳಿಯನ್ನ ಮಾಡಿದ್ರು ಸದಾನಂದ್ ಅವ್ರೆ? ಅವರು ಎಷ್ಟೋ ಸಲ ಅವ್ರಿಗೆ ಜನಸಾಮಾನ್ಯರು ಹೇಳಿದಾರ ಅದು. ಇವರೇ ಹೇಳ್ಬೇಕು ಅಂತಂಗಿಲ್ಲ, ಜನಸಾಮಾನ್ಯರು ಯಾವ ಹೇಳ್ಕೊತಿದಾರ, ಇಡೀ ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಹೇಳ್ಕೊತಿದ್ದಾರೆ. ಅದು ಸಾರ್ವಜನಿಕ ಕ್ಷೇತ್ರವಾಗಿದ್ದಂಥದ್ದು ಮಾಹಿತಿ. ಆದ್ರೆ ನಿರ್ದಿಷ್ಟವಾಗಿ ಇವರೇ ಹೇಳ್ಯಾರೋ ಏನಿಲ್ಲ, ಎಲ್ಲಾರು ಕೂಡ ಹೇಳ್ತಿರ್ತರು ಆ ವಿಷಯನ. ಅದು ಸರ್ಕಾರ ಒಂದು ಬಡವರಿಗೆ ಈ ಕರ್ನಾಟಕ ಹಸಿವು ಮುಕ್ತಿಯಿಂದ ಇರಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು. ಅದನ್ನ ದುರುಪಯೋಗ ಮಾಡ್ಕೊಂಡು ಕೆಜಿಯಿಂದ ಬಡವರ ಕಡೆಯಿಂದ ಕಸ್ಕೊಂಡು 20 ರೂಪಾಯಿ ಒಂದು ಕೆಜಿ ತಗೊಂಡು 40-30 ರೂಪಾಯಿ ಕೆಜಿ ಅವ್ರಿಗೆ ಮಾರಾಟಕ್ಕೆ ಮಾರ್ತಾ ಇರ್ತದ್ರಿ. ಇದು ಅನ್ಯಾಯ ಅಲ್ವಾ? ಅಂದ್ರೆ ಈಗ ಸದಾನಂದ್ ಅವ್ರೆ, ಈ 4 ಆರೋಪಿಗಳಲ್ಲಿ ಯಾರಾದ್ರೂ ಪಡಿತರ ಅಕ್ಕಿ ವಿತರಣೆಯಲ್ಲಿ ಕೆಲಸ ಮಾಡ್ತಾ ಇದ್ರಾ? ಆ ಪಡಿತರಿಕೆಯಲ್ಲಿ ಅವರೆಲ್ಲ ಕೆಲಸನ ಮಾಡ್ತಿದ್ರಿ. ಅವರೆಲ್ಲರೂ ಪಡಿತರ ಒಳಗ ಕೆಲಸ ಮಾಡ್ತಿದ್ರು. ಆ ಪಡಿತರ ಮಾಡ್ತಿದ್ದ ಅವ್ರನ್ನ ಪೊಲೀಸರು ತಮ್ಮ ಸ್ವಾಧೀನ ತಗೊಂಡಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಇದೇ ತರ ಮಾಡ್ಕೊಂಡ್ ಬಂದವ್ರೆ ಅನ್ಸುತ್ತೆ. ನಾವ್ ಬಹಳ ಸಲ ಹೇಳಿದೀವ್ರಿ, ಮೌಖಿಕವಾಗಿ ಹೇಳಿದೀವು, ರೈಟಿಂಗ್ ದಾಗೂ ಹೇಳಿದೀವು, ಮತ್ತ ಹೋಗಿ ಭೇಟಿಯಾಗಿ ಹೇಳಿದೀವಿ. ಇದು ಅನ್ಯಾಯ ಆಗತ್ತೆ, ಬಡವ್ರಗ ಹೊಟ್ಟಿ ಮೇಲೆ ಕಾಲ್ ಕೊಡಬೇಡ್ರಿ, ನಮ್ಮ ಮಾತು ಕೇಳ್ರಿ, ಸರ್ಕಾರ ಒಂದ್ ಒಳ್ಳೆ ಯೋಜನೆ ಐತಿ, ಈಗ ಜನರಿಗೆ ಅನುಕೂಲ ಆಗತ್ತೆ ಅಂತ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾ ಹೇಳಿದ್ದೆ. ಅವ್ರು ಅದನ್ನ ಕೇಳದೇ ಇಲ್ಲ, ಅದು ಮತ್ತೆ ಮುಂದುವರಿಸಿದ್ರು. ಮುಂದುವರಿಸ್ದಾನ ಈಗ ಅದು ಜನಸಾಮಾನ್ಯರ ಬಾಯಾಗ ಸಿಕ್ಕು ಆ ರೀತಿಯಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಈ ಅಕ್ಕಿಯನ್ನು ಬೇರೆ ರಾಜ್ಯಕ್ಕೆ ಹೋಗಿ ಮಾರ್ತಾ ಇದ್ರ ಸದಾನಂದ್ ಅವ್ರೆ? ಕರ್ನಾಟಕದಿಂದ ಮಹಾರಾಷ್ಟ್ರ ಮಾಡ್ತಿದ್ರು. ಈ 4 ಜನ ಅಥವಾ ಇನ್ಯಾರಾದ್ರೂ ಇದಾರ ಇವ್ರ ಹಿಂದೆ? ಅವ್ರು ಯಾರು ಗೊತ್ತಿಲ್ರಿ. ಇವ್ರ ಹಿಂದೆ ಮತ್ತಿಂದ ಯಾರು ಇರ್ಬೇಕಿಲ್ಲಮ್ಮ. ಒಂದ್ ಯಾರಾದ್ರೂ ಇದು ಇಂತ ದೊಡ್ಡ ಮಾಸ್ ಇರಬೇಕಿಲ್ಲ ಅದಕ್ಕ. ಮತ್ತ ಅದು ಇದು ಈಗ ಪೊಲೀಸ್ ಕಡೆಯಿಂದ ಅವ್ರು ಬಾಯ್ ಬಿಡಿಸ್ತಾರ, ಯಾರ್ದಾರು ಏನನ್ನ ಗೊತ್ತಾಗತ್ತವು. ಸೊ ಈಗ ಅರೆಸ್ಟ್ ಮಾಡಿದಾರೆ 4 ಜನನು. ಎಸ್ ಸದಾನಂದ್ ಅವ್ರೆ, ಧನ್ಯವಾದಗಳು ನನ್ನೊಟ್ಟಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಏನು ಈ ರೀತಿಯಾಗಿ ಈಗ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿದ್ದಾರೆ. ದಾಳಿಯನ್ನ ಮಾಡಿದಾಗ ಈ ಕಳ್ಳರು ಸಿಕ್ಕಿ ಬಿದ್ದಿರುವಂತದ್ದು ಇನ್ನು ನಿಜಕ್ಕೂ ಬೇಜಾರಾಗತ್ತೆ ಈ ವಿಚಾರವನ್ನ ನೋಡೋದಾದ್ರೆ. ಯಾಕೆಂದ್ರೆ ಸರ್ಕಾರ ಬಡವರಿಗೆ ಹೆಲ್ಪ್ ಆಗ್ಲಿ ಅಂತ, ಅವ್ರ ಹೊಟ್ಟೆ ತುಂಬಲಿ ಅಂತ ಈ ರೀತಿಯಾಗಿ ಅಕ್ಕಿಯನ್ನ ವಿತರಣೆ ಮಾಡ್ತಾರೆ. ಅದೇ ಅಕ್ಕಿಯಲ್ಲಿ ಇವರು ಮೋಸವನ್ನ ಮಾಡ್ತಾರೆ. ಅದೇ ಅಕ್ಕಿಯನ್ನ ಏನು ಮನೆಯಲ್ಲಿ ಸಂಗ್ರಹವನ್ನ ಮಾಡಿಟ್ಕೊಳ್ತಾರೆ, ಕಳ್ಳತನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದ್ರಲ್ಲೂ ಕೂಡ ದುಡ್ಡು ಮಾಡ್ಲಿಕ್ಕೆ ಹೊರಡ್ತಾರೆ ಅಂದ್ರೆ ಎಂತ ಜನ ಇರ್ತಾರೆ ಇವರು. ಸದ್ಯಕ್ಕೆ ಈಗ ರಾಘವೇಂದ್ರ, ನಾನು ಆಗ್ಲೇ ಹೇಳ್ದಾಗೆ ಮನ್ಸೂರ್ ಅಲ್ಲಾಹುದ್ದೀನ್ ಅನ್ನೋರು, ಮಲ್ಲಪ್ಪ ಆಗಿರ್ಬೋದು, ಸವಿತಾ, ಈ 4 ಆರೋಪಿಗಳನ್ನ ಅಧಿಕಾರಿಗಳು ಈಗ ಅರೆಸ್ಟ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇವ್ರಿಗೆ ಈಗ ತನಿಖೆ ಮಾಡಿ ಬಾಯ್ ಬಿಡಿಸಿದಾಗ ಗೊತ್ತಾಗುತ್ತೆ ಇವ್ರು 4 ಜನ ಅಷ್ಟೇ ಮಾಡ್ತಾ ಇರ್ತಾರೆ ಅಥವಾ ಯಾರಾದ್ರೂ ಇವ್ರ ಹಿಂದೆ ಇದ್ದಾರಾ, ಇದನ್ನೆಲ್ಲವನ್ನು ಕೂಡ ನೋಡ್ಬೇಕಾಗಿದೆ. ಸದ್ಯಕ್ಕೆ ಅಧಿಕಾರಿಗಳನ್ನ ಒಂದು ಒಳ್ಳೆ ಕೆಲಸ ಕೂಡ ಆಗಿರುವಂತದ್ದು. ಬರ್ರಿ ಬರ್ರಿ ಆಯ್ತು. ಸಾಕಷ್ಟು ಪ್ರಯತ್ನ ಮಾಡಿಕೆಸಿಂದ ಅಕ್ಕಿ ಕೊಟ್ಟತಿ. ಕೇಂದ್ರ ಸರ್ಕಾರದವ್ರು ಕೊಡ್ತಂದು ಇಲ್ಲಂದಾರ, ಅದ್ರ ಬದಲ ದುಡ್ಡನ್ನ ಅವ್ರಿಗೆ ಪೇಮೆಂಟ್ ಮಾಡ್ತಾರ. ಇದನ್ನ ಯಾಕೆ ಮಾಡ್ತಾರಪ್ಪ ಅಂತಾರ, ಕರ್ನಾಟಕ ಜನ ಹಸುವಿನಿಂದ ಇರಬಾರ್ದು, ಹಸು ಮುಕ್ತ ಕರ್ನಾಟಕ ಮಾಡ್ಬೇಕಂತ ತಕ್ಷಣ ಅಣ್ಣ ರಾಮಯ್ಯ ಇದನ್ನ ನಮಗೊಂದು ಅನುಕೂಲ ಮಾಡಿ ಕೊಟ್ಟಾನ. ಅಂಥದನ್ನ ನಾವು ಇವತ್ತು ದಿವಸ ಅದನ್ನ 2ನೇ ನಂಬರ್ದಾಗ ಮಾರಾಟ ಮಾಡಕ್ಕಿಂತ ಅದೇ ಬಡವರು ಶೋಷಣೆ ಮಾಡೋದ್ರಿಂದ ಏನಾಕತಿ ಅಂದ್ರೆ ಸರ್ಕಾರಕ್ಕೂ ಅನ್ಯಾಯ ಆಕತಿ, ಜನಸಾಮಾನ್ಯರಿಗೂ ಅನ್ಯಾಯ ಆಕತಿ.
ದಯವಿಟ್ಟು ಇಂಥ ಒಂದು 2 ನಂಬರ ಉದ್ಯೋಗ ಮಾಡೋರಿಗೆ ನಾ ಕಿವಿಮಾತು ಹೇಳ್ತಾನು, ಇನ್ನಾದ್ರೂ ನೀವು ಬಿಟ್ರೆ ಭಾಳ ಚಲೋ ಆಕತಿ. ಒಂದು ಸರ್ಕಾರಕ್ಕೆ ನಿಮ್ಗೊಂದು ಅನುಕೂಲ ಆಕತಿ, ಜನರಿಗೆ ಅನುಕೂಲ ಆಕತಿ, ಮತ್ತು ಸರ್ಕಾರಕ್ಕೂ ಒಂದು ಸಹಾಯ ಆದಂಗೆ ಆಕತಿ. ದಯವಿಟ್ಟು ಇದನ್ನೇನ 2 ನಂಬರ್ ಒಳಗ ರೇಷನ್ ಅನ್ನ ಮಾರಾಟ ಮಾಡುವಂತ ಯಾರೇ ಇರಲಿ, ಕರ್ನಾಟಕದಾಗ, ನನ್ನ ಜಿಲ್ಲೆದಾಗ ಅಥವಾ ನನ್ನ ತಾಲೂಕದಾಗ ಯಾರೇ ಮಾರಾಟ ಮಾಡ್ತಿರಲಿ ಅದನ್ನ ಬಂದ್ ಮಾಡ್ರಿ. ಬಂದ್ ಮಾಡ್ಲಿಲ್ಲ ಆತರ ಜನ ಭಾಳ ತೊಂದರೆ ಆಕಾರು, ತಾವು ತೊಂದರೆ ಸಿಕ್ಕೋತ್ರಿ. ದಯವಿಟ್ಟು ಇದನ್ನ ಬಂದ್ ಮಾಡ್ಬೇಕು. ಒಂದ್ ವೇಳೆ ನೀವು ಬಂದ್ ಮಾಡ್ಲಿಲ್ಲ ಅಂದ್ರೆ ಇಡೀ ತಾಲೂಕಾದಂತ ಜಿಲ್ಲಾದಂತ ನಾವು ಈ ವ್ಯವಹಾರನ, ಈ ಕಳ್ಳ ವ್ಯವಹಾರ ಮಾಡೋರ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ನಾನು ಇವತ್ತು ದಿವಸ ಒಂದು ಹೇಳಿಕೆ ಕೊಟ್ಟೇನೆ. ಗಣೇಶ ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. 93.5 ರೆಡ್ FM ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066 ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ. ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.